ಗಸ್ 1 ಸೆಕೆಂಡ್ ಅಪ್ಪ. ಗೈಸ್, ಬೆಂಗಳೂರಲ್ಲಿ ಯಾವ ಥರ ಚಳಿ ಇದೆ ನಿಮಗೂ ಗೊತ್ತು, ನನಗೂ ಗೊತ್ತು. ಮನೇಲೇ ಇದ್ದೇ ನಾವು ಇಷ್ಟು ಕಷ್ಟ ಪಡ್ತಾಯಿದ್ದೀವಿ ಅಂದರೆ ಪಾಪ ವಯಸ್ಸಾಗಿರೋರು ಈ ರೋಡಲ್ಲಿ ನೈಟಲ್ಲೇ ಮಲಗಿರ್ತಾರೆ. ಪಾಪ ಚೆನ್ನಾಗಿ ಒಂದು ಬ್ಲ್ಯಾಂಕೆಟು ಇರಲ್ಲ ಅವ್ರಿಗೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಯಾರಾದರೂ ಈ ವಯಸ್ಸಾಗಿರೋರನ್ನ ಈ ಪಬ್ಲಿಕಲ್ಲಾಗಲಿ ನೋಡಿದರೆ ಅವ್ರು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಒಂದು ಚಿಕ್ಕ ಬ್ಲ್ಯಾಂಕೆಟ್ ಇಸ್ಕೊಡಿ, ಒಂದು ಚಿಕ್ಕ ಕ್ಯಾಪು, ಅಷ್ಟೇ ಸಾಕು. ಅಟ್ಲೀಸ್ಟ್ ಈ ಒಂದು ಹೆಲ್ಪಿಂದ ಅವರು ನೈಟೆಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಇದೊಂದೇ ಅಂತಲ್ಲ, ನಿಮ್ಮ ಲೈಫಲ್ಲಿ ಒಂದು 50 ರೂಪಾಯಿ ಮೀಲ್ ನೀವು ಈಸ್ಕೊಟ್ರೆ ಈಸ್ಕೊಟ್ಟು ನೋಡಿ, ಅವತ್ತು ಡೇ ಎಲ್ಲ ನಿಮ್ಗೆ ಹೆಂಗಿರುತ್ತೋ ನೀವೇ ಅಬ್ಸರ್ವ್ ಮಾಡಿ ನೋಡಿ. ಯಾಕಂದರೆ ನಾನು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಲ್ಲ, ಒಂದು ಹೆಲ್ಪ್ ಮಾಡಿದ್ರೇ ಆ ಇನ್ನರ್ ಫೀಲಿಂಗ್ ಇರುತ್ತಲ್ವ, ಆ ಇನ್ನರ್ ಫೀಲಿಂಗೇ ಸೂಪರಾಗಿರುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಪಬ್ಲಿಕ್ಗೆ ಏನೋ ಒಂದು ಮಾಡಿ. ಗೈಸ್, ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನನಗೂ ಇಷ್ಟ ಇಲ್ಲ ಕೇಳೋಕ್ಕೆ. ಬಟ್ ಸ್ಟಿಲ್, ಇಫ್ ಇನ್ ಕೇಸ್ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ನನ್ನ ಸ್ಕ್ಯಾನರು ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ. ಇದು ನೀವು ಖಂಡಿತ ಆಗಬೇಕಂತ ಏನೂ ಇಲ್ಲ. ಬಟ್ ಬ್ರೋ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಕಡೆಯಿಂದ ನೀವು ಹೆಲ್ಪ್ ಮಾಡಿ ಅಂದರೆ ನೀವೇನು ಅಮೌಂಟ್ ಹಾಕಿರ್ತೀರೋ ಆ ಅಮೌಂಟಕ್ಕೆ ನಾನು ಕರೆಕ್ಟಾಗಿ ಪಬ್ಲಿಕ್ಗೆ ಹೆಲ್ಪ್ ಮಾಡ್ತೀನಿ. ಅದೇ ಥರ ಟ್ರಾನ್ಸ್ಪರೆಂಟಾಗೇ ಇರ್ತೀನಿ. ನೀವೇನು ಅಮೌಂಟ್ ಹಾಕಿರ್ತೀರೋ ಅದನ್ನು ಸ್ಕ್ರೀನಲ್ಲೂ ತೋರಿಸ್ತೀನಿ. ಬಿಕಾಸ್ ಎಂಡ್ ಆಫ್ ದ ಡೇ ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸೋಷಲ್ ಸರ್ವಿಸ್ ಏನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಇಟ್ಸ್ ಆಲ್ ಅಬೌಟ್ ಹ್ಯುಮ್ಯಾನಿಟಿ ಅಷ್ಟೇ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹ್ಯುಮ್ಯಾನಿಟಿ ನಾವು ಸ್ಪ್ರೆಡ್ ಮಾಡೋಣ ಪಬ್ಲಿಕ್ಗೆ. ಮಿಕ್ಕಿದ್ದೆಲ್ಲ ದೇವರೇ ನೋಡ್ಕೊತಾರೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಖಂಡಿತ ನಿಮ್ಮ ಕಡೆಯಿಂದ ಒಂದು ರಿಪ್ಲೈ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬ್ರೋ, ನಾನು ಮಾಡಿದ್ದೀನಿ ಅಂತ, ಬ್ರೋ ಐ ಡಿಡ್ ಇಟ್ ಅಂತ ಒಂದು ಮೆಸೇಜ್ ಮಾಡಿ. ಸಿಕ್ಕಾಪಟ್ಟೆ ಖುಷಿ ಆಗಿರ್ತೀನಿ. ನಿಮ್ಮ ಹುಡುಗ ವಿನಯ್ ಕುಮಾರ್.